ಎಂಪಿ ನ್ಯೂಸ್ ಚಾನೆಲ್ ಕಳೆದ 1 ವರ್ಷದ ಹಿಂದೆ ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ನಮ್ಮ ಈ ಡಿಜಿಟಲ್ ಪಯಣ ಆರಂಭವಾಯಿತು. ಈ NP ನ್ಯೂಸ್ ಲೋಗೋ ಇವತ್ತು ಬಿಡುಗಡೆ ಆಗಿದೆ. ಇನ್ನು ಮಾಧ್ಯಮ ಅದು ಆರಂಭ ಆಗ್ತದೆ. ಇದರ ಪ್ರಯೋಜನ ಇಡೀ ಸಮಾಜ ಪಡೆಯಲಿ. ಅಂದು ಹಚ್ಚಿದ ಜ್ಞಾನದ ಹಣತೆ ಇಂದು ಲಕ್ಷಾಂತರ ಜನರ ಮೊಬೈಲ್ನಲ್ಲಿ ವಿಶ್ವಾಸಾರ್ಹ ಸುದ್ದಿಯ ಮೂಲವಾಗಿ ಬೆಳಗುತ್ತಿದೆ. ನಿಷ್ಪಕ್ಷಪಾತ ವರದಿಗಾರಿಕೆ ಮತ್ತು ನಿಖರ ಮಾಹಿತಿಯೇ ನಮ್ಮ ಯಶಸ್ಸಿನ ಮೂಲಮಂತ್ರ. ಪ್ರತಿಯೊಂದು ವರ್ಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಸತ್ಯ, ಸಮತೋಲನೆ ಹಾಗೂ ಸಾಮಾಜಿಕ ಬದ್ಧತೆಯೊಂದಿಗೆ ಶುರುವಾದ ಒಂದು ಸಣ್ಣ ಕನಸು ಇವತ್ತು ಯಶಸ್ವಿಯಾಗಿ 1 ವರ್ಷ ಪಯಣವನ್ನು ಪೂರ್ಣಗೊಳಿಸಿದೆ. ಈ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಪತ್ರಕರ್ತರಿಗೂ, ತಾಂತ್ರಿಕ ತಂಡಕ್ಕೂ ಹಾಗೂ ನಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಪ್ರೀತಿಯ ವೀಕ್ಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮೂಲ ಆಶಯವನ್ನು ಈಡೇರಬೇಕಾದ್ರೆ ಮಾಧ್ಯಮ ರಂಗ ಪ್ರಬಲವಾಗಿ ಕೆಲಸ ಮಾಡಬೇಕು. NP ನ್ಯೂಸ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಒಂದು ಚಾನೆಲ್ ಅಂತೇಳಿ ನಮ್ಮ ಭಾವನೆ. ಹಾಗಾಗಿ ಒಂದು ಉತ್ತಮವಾದ ಗುಣಮಟ್ಟದ ವರದಿಗಳು ಈ NP ನ್ಯೂಸ್ ಮೂಲಕ ಹೊರಬರಲಿ. 1 ವರ್ಷಗಳ ಕಾಲ NP ನ್ಯೂಸ್ ತನ್ನ ಶ್ರಮವನ್ನು ಸಾರ್ಥಕಪಡಿಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಇಡ್ತದೆ ಅನ್ನುವಂಥ ಸುದ್ದಿ ನಮಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಒಟ್ಟಾರೆ ಸಮಾಜದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕೋದ್ಯಮಕ್ಕೂ ಕೂಡ ಸಮಾಜವನ್ನು ಕಟ್ಟುವಂಥ ಅತ್ಯಂತ ಜವಾಬ್ದಾರಿ ಇರೋದ್ರಿಂದ NP ನ್ಯೂಸ್ ಗುರುತುಳಿಯುವಂಥ ಹೆಜ್ಜೆ ಮೂಡಿಸುವಂಥ ಒಂದು ವಾತಾವರಣ ನಿರ್ಮಾಣವಾಗಲಿ. ನಿಖರವಾದ ಸುದ್ದಿ ಮಾಧ್ಯಮಕ್ಕೆ NP ನ್ಯೂಸ್ ಆದರ್ಶವಾಗಲಿ ಅಂತೇಳಿ 1 ವರ್ಷದವನ್ನು ಪೂರೈಸುತ್ತಿರುವಂಥ NP ನ್ಯೂಸ್ಗೆ ಈ ಮೂಲಕ ಶುಭಾಶಯವನ್ನು ಸಲ್ಲಿಸುತ್ತೇವೆ. ಶ್ರೀಯುತ ವಾಸುದೇವ್ ಭಟ್ ಇವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ NP ನ್ಯೂಸ್ ಚಾನೆಲ್ ಇಂದಿಗೆ ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿದೆ. ಈ ಯಶಸ್ಸಿಗೆ ಕಾರಣರಾದಂತಹ ಸಂಪೂರ್ಣ ತಂಡ, ಅದೇ ರೀತಿ ವಾಸುದೇವ್ ಭಟ್ ಇವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. NP ನ್ಯೂಸ್ 1 ವರ್ಷದವನ್ನ ಪೂರ್ಣಗೊಳಿಸಿ 1 ವರ್ಷ ಪೂರ್ತಿ ಆಯಿತು. ರಾಶಿ ಶುಭಾಶಯಗಳು. ಇದು NP ನ್ಯೂಸ್ ನಮ್ಮ ಊರಲ್ಲಿ ಹಿರೇಡ್ಕದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸುದ್ದಿಗಳನ್ನು ಪರಿಣಾಮಕಾರಿಯಾಗಿ ಬಿತ್ತರಿಸುವ ಚಾನಲ್ ಆಗಿ ಮೂಡಿ ಬಂದಿದೆ. ಹಲವಷ್ಟು ಕಲಾವಿದರಿಗೆ ಕೂಡ ಅವಕಾಶಗಳನ್ನು ಕೊಟ್ಟು ಅವರ ಸಂದರ್ಶನವನ್ನು ಮೂಡಿಸಿದ್ದಾರೆ. ನನ್ನ ಸಂದರ್ಶನ ಕೂಡ ಒಂದು ದಾಖಲೆ ಮಟ್ಟದಲ್ಲಿ ವ್ಯೂಸ್ ಬರುವ ರೀತಿಯಲ್ಲಿ NP ನ್ಯೂಸ್ ಕವರ್ ಮಾಡಿದೆ. ಹಾಗೆ ಸುದ್ದಿಯ ಸೂಕ್ಷ್ಮತೆಗಳನ್ನು, ಎಲ್ಲ ರೀತಿಯ ಸುದ್ದಿಗಳನ್ನು ಕೂಡ ಬಿತ್ತರಿಸುವಂತಹ ಒಂದು ಪ್ರಭಾವಕಾರಿ ಚಾನಲ್ ಆಗಿ ಮೂಡಿ ಬಂದಿದೆ. ಮತ್ತಷ್ಟು ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಈ ಸುದ್ದಿ ಚಾನಲ್ ಮತ್ತಷ್ಟು ತನ್ನ ಬಾಹುಗಳನ್ನು ವಿಸ್ತರಿಸಿಕೊಂಡು ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಛಾಪನ್ನು ಮೂಡಿಸಲಿ. ನನ್ನಂತಹ ಗ್ರಾಮೀಣ ಕಲಾವಿದರಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ, ವೇದಿಕೆ ಸಿಗಲಿ. NP ನ್ಯೂಸಿಗೆ ಶುಭಾಶಯಗಳು. ಸ್ನೇಹಿತರಾಗಿರ್ತಕ್ಕಂಥ ವಾಸುದೇವ್ ಭಟ್ ಅವರ NP ನ್ಯೂಸು ಸಾರ್ಥಕ 1 ವರ್ಷವನ್ನು ಪೂರೈಕೆ ಮಾಡ್ತಾ ಇದೆ. ಬಹುಶಃ ಸಮಾಜದ ಒಳ್ಳೆಯ ವಿಚಾರಗಳನ್ನು ಜನಮಾನಸಕ್ಕೆ ತಿಳಿಸುವಂಥ ಕೆಲಸವನ್ನು ಭಾಳ ಸಾರ್ಥಕವಾಗಿ ಮಾಡ್ತಿದೆ. ಹಾಗಾಗಿ ಜವಾಬ್ದಾರಿ ಭಾಳ ದೊಡ್ಡದಿದೆ. ಯಾಕಂದರೆ ಇವರು ಸಮಾಜವನ್ನು ಕಟ್ಟುವಂಥ, ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಇವತ್ತೆಲ್ಲ ಈ ನ್ಯೂಸ್ ಚಾನಲ್ ಮಾಡಬೇಕಂತ ಆಶಯ ನಮ್ಮದು. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಒಳ್ಳೆಯ ಪ್ರಯತ್ನವನ್ನು ನಮ್ಮ NP ಚಾನಲ್ ನ್ಯೂಸ್ ಮಾಡ್ತಾ ಇದೆ. ಹಾಗೆ ನಮ್ಮ ಸಂಸ್ಕೃತಿ, ಹಾಗೆ ನಮ್ಮ ಆಚಾರ ವಿಚಾರಗಳು, ಹಾಗೆ ನಮ್ಮ ಪರಂಪರೆಯನ್ನು ಕೂಡ ಈ ಒಂದು ದರ್ಪಣದ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕೂಡ ಈ ನ್ಯೂಸ್ ಮಾಡ್ತಾ ಇದೆ. ಅವರಿಗೆ ಶುಭವಾಗಲಿ. ಮುಂದಿನ 16 ವರ್ಷ ಈ ಚಾನಲ್ ಒಂದು ಸಾರ್ಥಕ ಕೆಲಸವನ್ನು ಮಾಡ್ತಾ ಇರಲಿ ಅಂತಕ್ಕಂಥ ಹಾರೈಕೆ ಮಾತನ್ನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರಾವಳಿಯ ಪ್ರಸಿದ್ಧ TV ಮಾಧ್ಯಮವಾಗಿರ್ತಕ್ಕಂಥ NP ನ್ಯೂಸ್ ತನ್ನ 1 ವರ್ಷದ ಸಾರ್ಥಕ ಸೇವೆಯನ್ನು ಪೂರೈಸಿದೆ. ಯಾವತ್ತೂ ಜನರ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಸೆಟೆದೆದ್ದು ನಿಲ್ಲುವಂತಹ ಒಂದು ಚಾನೆಲ್ ಆಗಿ NP ನ್ಯೂಸ್ ಹೊರಹೊಮ್ಮಿದೆ. ಈ ಪ್ರಥಮ ವರ್ಷದ ಒಂದು ಆಚರಣೆಯ ಸಂದರ್ಭದಲ್ಲಿ NP ನ್ಯೂಸ್ಗೆ ನನ್ನ ಶುಭವನ್ನು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ಮಾದರಿಯಲ್ಲಿ ಜನರ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಚಾನೆಲ್ ಆಗಿ
ಹೊರಹೊಮ್ಮಲಿ ಅಂತ ನಾನು ಹಾರೈಸ್ತೇನೆ. NP ನ್ಯೂಸ್, ಯಾಕೆಂದರೆ ಉಡುಪಿಯಲ್ಲೆಲ್ಲ ನ್ಯೂಸ್ ಚಾನಲ್ಗಳಿದೆ, ಆದರೆ ಹಿರಿಯಡ್ಕದಲ್ಲಿ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು NP ನ್ಯೂಸು ಎಲ್ಲಿವರೆಗೆ ಮನೆ ಮಾತಾಗಿದೆ ಅಂತೇಳಿದರೆ, ಮೊನ್ನೆ ರಾಜೇಶ್ ಪ್ರಸಾದ್ ಅವರ ಫಂಕ್ಷನ್ ಲಂಡನ್ನಲ್ಲಿ ನೋಡಿ ನಮಗೆ ಅವರು ಬಹಳ ಶುಭಾಶಯವನ್ನು ಕೋರಿದರು. ಭಾಳ ಹೆಮ್ಮೆ ಆಯಿತು. NP ನ್ಯೂಸಿನಿಂದಾಗಿ ಅಲ್ಲಿ ಕೂತ್ಕೊಂಡು ಸಹ ಅದರ ಬಗ್ಗೆ ಕಮೆಂಟ್ಗಳನ್ನು ಬರೆದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿ ತಿಳಿಸಿದಾಗ ಒಂದು NP ನ್ಯೂಸ್ನ ಬಗ್ಗೆ ಭಾಳ ಖುಷಿ ಪಟ್ಟಿದೆ. ಯಾಕೆಂದರೆ ನಮ್ಮ ನೆಕ್ಕರೆಬಲ್ಕೆ ಭಟ್ರು ಇದು ಒಂದಲ್ಲ, ಕೆಲವು ಸಂಸ್ಥೆಗಳನ್ನು ಅವರು ಇವರ ಅಂಗಸಂಸ್ಥೆಗಳ ಕೆಲವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಧಾರ್ಮಿಕ ಚಿಂತನೆ ಅಥವಾ ಇನ್ನಿತರ ಇದರಲ್ಲಿ ಸಹ ಖಾಲಿ ಹಣಕ್ಕಾಗಿಯೇ ಒಂದು ಅಲ್ಲ, ನನ್ನ ಸೇವೆ ಮೊದಲು ಅಂತ ಹೇಳೋದಕ್ಕೆ ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಭಾಳಷ್ಟು ಒಂದು ರೀಸನೇಬಲ್ ರೇಟಲ್ಲಿ ಭಾಳ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡಿ ನಾನಿದ್ದೇನೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ. NP ನ್ಯೂಸ್ ಚಾನಲ್ ಇವತ್ತು 1 ವರ್ಷವನ್ನು ಪೂರೈಸ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಕಾರ್ಕಳದ ಗ್ರಾಮೀಣ ಪ್ರದೇಶದ 10 ಸುದ್ದಿಗಳನ್ನು NP ನ್ಯೂಸ್ನ ಮುಖಾಂತರ ನೋಡುವಂಥ ಅವಕಾಶ ಈ ಭಾಗದ ಎಲ್ಲ ಜನರಿಗೆ ಸಿಕ್ಕಿತ್ತು. ಇವತ್ತು ಅವರ ತಂಡ 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು ಸಂಸ್ಥೆಯ ಬೆಳವಣಿಗೆಯ ದೃಷ್ಟಿಯಿಂದ ಒಂದು ಒಳ್ಳೆಯ ದ್ಯೋತಕ ಅಂತ ನಾನು ಅಂದ್ಕೊಳ್ತೇನೆ. NP ನ್ಯೂಸಿನ ಭವಿಷ್ಯಕ್ಕೆ ಇನ್ನಷ್ಟು ಒಳಿತಾಗಲಿ, ತನ್ಮೂಲಕ ಗ್ರಾಮೀಣ ಪ್ರದೇಶದ ಕಾರ್ಕಳದ ಎಲ್ಲ ಸುದ್ದಿಗಳು ಕೂಡ ಈ NP ನ್ಯೂಸಿನ ಮುಖಾಂತರ ಸಿಗುವಂತಾಗಲಿ ಅಂತೇಳಿ ನಾನು ಆ ಇಡೀ ತಂಡಕ್ಕೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. ನೆಕ್ಕರಪಲ್ಕೆ ವಾಸುದೇವ್ ಭಟ್ ಇವರು ನಿರ್ಮಾಣ ಮಾಡಿರುವಂಥ NP ನ್ಯೂಸ್ ಎಂಬಂಥ ಒಂದು ಸುದ್ದಿವಾಹಿನಿಯು 1 ವರ್ಷ ಪೂರ್ಣಪಡಿಸಿದೆ. ಉತ್ತಮವಾದಂಥ ದೇಶ ವಿದೇಶಗಳ ಹಾಗೂ ನಮ್ಮ ಊರಿನ ಪರ ಊರಿನ ಸುತ್ತಮುತ್ತಲು ನಡೆದಿರುವಂಥ ಹೆಚ್ಚಿನ ಸಾಮಾಜಿಕವಾದಂಥ ಎಲ್ಲ ವಿಚಾರಗಳು ಹಾಗೂ ಹೆಚ್ಚಿನ ರೀತಿಯ ಮಾಹಿತಿ ಇರುವಂಥ ವಿಚಾರಗಳನ್ನೆಲ್ಲ ಅವರು ಸಂಗ್ರಹ ಮಾಡಿ ನ್ಯೂಸ್ ಮೂಲಕವಾಗಿ ಎಲ್ಲ ವೀಕ್ಷಕರಿಗೆ ತಲುಪಿಸ್ತಾ ಇದ್ದಾರೆ. ಕೇವಲ ನ್ಯೂಸ್ ಮಾಧ್ಯಮ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ವ್ಯವಹಾರ ಕ್ಷೇತ್ರದಲ್ಲಿಯೂ ಅವರದೇ ಆದಂಥ ಶಿಸ್ತುಬದ್ಧವಾದಂಥ ಹಲವಾರು ಉದ್ಯಮಗಳನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅವರ ನ್ಯೂಸ್ ಚಾನಲು ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಹೇಳುವಂಥ ಒಂದು ಹಾರೈಕೆಯನ್ನು ಮಾಡ್ತಾ ಹಾಗೂ ಅವರೆಲ್ಲ ಉದ್ಯಮಗಳಿಗೆ ಶುಭ ಕೋರ್ತಾ ಇದ್ದೇವೆ. 1 ವರ್ಷದ ಈ ಅವರ ಒಂದು ಪ್ರಯಾಣ ಇನ್ನು ಮುಂದೆಯೂ ದೀರ್ಘಕಾಲದವರೆಗೆ ಬೆಳೆದು ಬರಲಿ ಎಂಬಂಥ ಒಂದು ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ನಮಸ್ಕಾರ, ಯಾನ ಪ್ರಸನ್ನ ಶೆಟ್ಟಿ ಬೈಲೂರು ಪಾರ್ಕರೊಂದಿಲ್ಲ ವಾಸುದೇವ್ ಭಟ್ ಮೆರ್ನ ನೇತೃತ್ವದ NP ನ್ಯೂಸ್ಗೂ 1 ವರ್ಷದಿಂದ ಈ 1 ವರ್ಷದ ಅವಧಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಆದಪ್ಪು, ಸಾಂಸ್ಕೃತಿಕ ಕಾರ್ಯಕ್ರಮ ಆದಪ್ಪು ಜನಕಲಿಗೂ ಒಂಜಿ ಮುಟ್ಟಾವನಂಚಿನ ಒಂಜಿ ಬೇಲೆಯನ್ನು ಮಲ್ತಿರ್ತಾರೆ. ಅವತ್ತಂದೆ ಲೋಕಡು ಆಪನ ಜಿತ್ನ ಸುದ್ದಿ ಸಮಾಚಾರ ಎಲ್ಲ ಈ ಒಂದು ನ್ಯೂಸ್ನ ಮುಖೇನ ಜನಕಲಿಗೆ ಮುಟ್ಟಾವನಂಚಿನ ಬೇಲೆ ಮಲ್ತಿರು. 1 ವರ್ಷದ ಈ ಒಂದು ಕಾರ್ಯಕ್ರಮ ಆದಪ್ಪು ಮಲ್ತಿನ ಜಿತ್ನ ಬೇಲೆ ನನ್ನ ದುಂಬುಗು ಈ ಚಾನಲ್ ಮಲ್ಲ ಮಟ್ಟದ ಬೆಳೆವಾಡು ಈ ಪೊರ್ತುಡು ನಮ್ಮ ವಾಸುದೇವ್ ಭಟ್ರಿಗೆ ಇರ್ನ ಟೀಮ್ಗೂ ನಾನು ಆಲ್ ದಿ ಬೆಸ್ಟ್ ಕೊನೊಂದುಲ್ಲೆ ಸಕ್ಸಸ್ ಆವಡು ಇರ್ನ. ನಮಸ್ಕಾರ. ಇಂದಿನ ಕಾಲದಲ್ಲಿ ಸುದ್ದಿ ಅಂದರೆ ಅದು ಕೇವಲ ಸುದ್ದಿಯಲ್ಲ, ಅದು ಸಮಾಜದ ಮನಸ್ಸು, ಜನಸಾಮಾನ್ಯರ ಧ್ವನಿ. ಈ ಧ್ವನಿಗೆ ನಿಷ್ಠೆಯಿಂದ ಧೈರ್ಯದಿಂದ ರೂಪವನ್ನು ನೀಡ್ತಾ ಇರುವಂಥದ್ದು NP ನ್ಯೂಸ್. ಈ ಸಾಧನೆಯ ಹಿಂದೆ ಇರುವ ಶಕ್ತಿ ಚಾನೆಲ್ನ ಮಾಲೀಕರಾದಂಥ ಶ್ರೀ ವಾಸುದೇವ್ ಭಟ್ ನೆಕ್ಕರಪಲ್ಕೆ ಮತ್ತು ಅವರ ತಂಡದವರು. ಅವರಿಗೆ ಸಮಾಜ ಅಂದರೆ ಒಂದು ಹೊಣೆಗಾರಿಕೆ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರ ಕಾಳಜಿ ಮನಮುಟ್ಟುವಂಥ ಶಾಲೆಗಳು, ಕಾಲೇಜುಗಳು, ವಿದ್ಯಾರ್ಥಿಗಳ ಪ್ರತಿಭೆ, ಶಿಕ್ಷಕರ ಶ್ರಮ, ಶಿಕ್ಷಣ ಸಂಸ್ಥೆಗಳ ಅಗತ್ಯಗಳು ಇವಕ್ಕೆಲ್ಲ ಗಟ್ಟಿ ಧ್ವನಿಯಾಗುತ್ತಿರುವಂಥದ್ದು NP ನ್ಯೂಸ್ನ ವಿಶೇಷತೆ. ಶಿಕ್ಷಣವೇ ಸಮಾಜದ ಭವಿಷ್ಯ ಎಂಬ ನಂಬಿಕೆಯೊಂದಿಗೆ ಅನೇಕ ಶಿಕ್ಷಣ ಸಂಬಂಧಿತ ಸುದ್ದಿಗಳನ್ನು ಅವುಗಳ ಮೇಲೆ ಬೆಳಕು ಚೆಲ್ಲುತ್ತಿರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂಥದ್ದು. ಮುಂದಿನ ದಿನಗಳಲ್ಲಿ ಶ್ರೀ ವಾಸುದೇವ್ ಭಟ್ ಮತ್ತು ಅವರ ತಂಡದವರಿಗೆ ಈ ಸಮಾಜಮುಖಿ ಶಿಕ್ಷಣಪರ ಸೇವೆಗಳು ಇನ್ನಷ್ಟು ಮುಂದುವರಿಯಲಿ, ಗಟ್ಟಿಯಾಗಲಿ ಎಂಬ ಆಶಯದೊಂದಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾನೆ. ನಮಸ್ಕಾರ. NP ನ್ಯೂಸ್ ಕನ್ನಡ ವಾಹಿನಿಯು 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ NP ನ್ಯೂಸ್ನ ಸಂಸ್ಥಾಪಕರಾಗಿರುವಂತಹ ವಾಸುದೇವ್ ಭಟ್ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಪರವಾಗಿ ಶುಭವನ್ನು ಕೋರುತ್ತಾ, ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಒಳಿತು ಕೆಡುಕುಗಳ ಬಗ್ಗೆ ತಮ್ಮ
ವಾಹಿನಿಯ ಮುಖಾಂತರ ಸಮಾಜಕ್ಕೆ ತಿಳಿಸುವಂಥ ಒಂದು ಉತ್ತಮ ಕೆಲಸವನ್ನು NP ನ್ಯೂಸ್ ಚಾನೆಲ್ನವರು ಮಾಡುತ್ತಾ ಇದ್ದಾರೆ. ಹಾಗೂ ಇನ್ನು ಮುಂದೆಯೂ ಕೂಡ ಗ್ರಾಮೀಣ ಪ್ರದೇಶ ಇರ್ಬೋದು, ಕಾರ್ಕಳ ತಾಲೂಕಿನಾದ್ಯಂತ ನಗರ ಪ್ರದೇಶ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಉತ್ತಮ ರೀತಿಯ ಒಂದು ನ್ಯೂಸ್ ಚಾನಲ್ ಆಗಿ ಮೂಡಿ ಬರಲಿ. ಈ ನ್ಯೂಸ್ ಚಾನಲಿಗೆ ನಮ್ಮ ಕುಕ್ಕುಂದೂರು ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಎಂದು ಶುಭ ಹಾರೈಸುತ್ತೇನೆ. ಹಿರಿಯಡ್ಕದ ಗ್ರಾಮೀಣ ಭಾಗದಿಂದ ಬಂದ ಈ NP ನ್ಯೂಸ್ ಚಾನೆಲ್ NP ಗ್ರೂಪ್ನ ಸಂಸ್ಥೆಯಿಂದ ಉದ್ಭವವಾದ ಈ ಚಾನೆಲ್ ಇದೀಗ ಭಾರಿ ಜನಮನ್ನಣೆಗೆ ಪಾತ್ರರಾಗಿದೆ. ತುಂಬ ತ್ವರಿತಗತಿಯಲ್ಲಿ ಪ್ರಚಾರಕ್ಕೆ ಬಂದ ಚಾನೆಲ್ ಆಗಿರ್ತದೆ. ಇದು ನೈಜ ಸಂಗತಿಯನ್ನು ಹೊತ್ತ ಈ ಚಾನೆಲ್ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದೆ. ಈ ಚಾನೆಲ್ನಿಂದ ಜನರಿಗೆ ತುಂಬ ಮಾಹಿತಿಗಳು ಸಿಕ್ಕಿವೆ, ಹೊಸ ಹೊಸ ವಿಚಾರಗಳು, ಅಪ್ಡೇಟ್ಗಳು ಬರ್ತವೆ. ಹಾಗಾಗಿ ಎಲ್ಲರೂ ಕೂಡ ಇದರ ಅಲರ್ಟ್ನಲ್ಲಿ ಇರ್ತಾರೆ. ಎಲ್ಲರಿಗೂ ಇದರಿಂದ ಸದುಪಯೋಗ ಆಗಿದೆ. ಈ ಚಾನೆಲ್ ಇನ್ನೂ ಕೂಡ ಪ್ರಗತಿಯನ್ನು ಸಾಧಿಸಲಿ, ಉನ್ನತಿಗೆ ಹೋಗಲಿ ಎನ್ನುವುದೇ ನನ್ನ ಆಶಯ. ಒಳ್ಳೆಯದಾಗಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ AMR ರಮೇಶ್, ಫಿಲ್ಮ್ ಡೈರೆಕ್ಟರ್, ಪ್ರೊಡ್ಯೂಸರು. ವಾಸುದೇವ್ ಭಟ್ NP ನ್ಯೂಸ್ ಇಲ್ಲಿಗೆ 1 ವರ್ಷ ಪೂರ್ತಿ ಆಗ್ತಿದೆ. ತುಂಬ ಸಂತೋಷ ಆಗ್ತಿದೆ. ದಯವಿಟ್ಟು NP ನ್ಯೂಸ್ನ ಎಲ್ಲರೂ ನೋಡಬೇಕು, ಯಾಕಂದರೆ ತುಂಬ ಒಳ್ಳೊಳ್ಳೆ ಸುದ್ದಿಗಳನ್ನ ತಲುಪಿಸ್ತಾ ಇದ್ದಾರೆ. ಅವ್ರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ. NP ಚಾನಲ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಇದೆ. ಯಾಕಂದರೆ NP ಚಾನಲ್ನವರು ಕೊಡುವಂಥ ಗ್ರಾಮೀಣ ಪ್ರದೇಶದಲ್ಲಿ ಕೊಡುವಂಥ ನ್ಯೂಸು ಬಹಳಷ್ಟು ಸ್ಪಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಬಹುಶಃ ಈಗ 1 ವರ್ಷ ಆಗಿದೆ. ಈ ನಿಟ್ಟಿನಲ್ಲಿ ವಾಸುದೇವ್ ಭಟ್ ಹಾಗೂ ಅವರ ಇಡೀ ತಂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತದೆ. ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಕಾರ್ಕಳ ಉತ್ತರ ಭಾಗದ ವ್ಯಾಪ್ತಿಯಲ್ಲಿ NP ನ್ಯೂಸ್ ಇವರು ಸಮಾಜಕ್ಕೆ ಒಳ್ಳೆಯ ಸಮಾಚಾರವನ್ನು ತಿಳಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಿನ ಜೀವನದಲ್ಲಿ ಕೂಡ NP ನ್ಯೂಸ್ ಇಂಪಾರ್ಷಿಯಲ್, ಸತ್ಯ ಮತ್ತು ಅನ್ಬಯಸ್ಡ್ ಸಮಾಚಾರವನ್ನು ಮತ್ತು ಪ್ರಚಾರವನ್ನು ತಿಳಿಸಿ ಸಮಾಜಕ್ಕೆ ಜಾಗರೂಕತೆ ಕೊಟ್ಟು ಇದೇ ಥರ ಒಳ್ಳೆಯ ಕೆಲಸ ಆಗಲಿ ಎಂದು ನಾನು ಹಾರೈಸುತ್ತೇನೆ. ಮುಂದಿನ ಬರುವುದು 2026 NP ಫ್ಯಾಮಿಲಿ ಮತ್ತು ಇಡೀ ಕಾರ್ಕಳ ಉತ್ತರ ಭಾಗದ ಸಿಟಿಸನ್ಸಿಗೆ ASP ಕಾರ್ಕಳ ಇಂದ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ನಾನು ರವಿಕಿರಣ್ ಮುರುಡೇಶ್ವರ್, ನ್ಯಾಯವಾದಿ, ಕುಂದಾಪುರ. NP ನ್ಯೂಸ್ ಚಾನಲ್ ಇದು 1 ವರ್ಷಗಳ ಸ್ವಾರ್ಥಕ ಸೇವೆಯನ್ನು ಮುಗಿಸಿ ಭವಿಷ್ಯದ ಕಡೆ ದಾಪುಗಾಲನ್ನು ಹಾಕುತ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಾಸುದೇವ್ ಭಟ್ ಬಹಳ ತಲ್ಲೀನತೆಯಿಂದ, ತನ್ಮಯತೆಯಿಂದ ಈ ಸಂಸ್ಥೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಈಗ ಮಾಹಿತಿ ಹಕ್ಕು ಕೇವಲ ಒಂದು ಹಕ್ಕಾಗಿ ಉಳಿದಿಲ್ಲ, ಅದು ಶಾಸನ ಗುರುತಿಸಿದಂತಹ, ಶಾಸನ ರಕ್ಷಿಸುವಂತಹ ಒಂದು ಹಕ್ಕಾಗಿದೆ. ಎಲ್ಲ ರಂಗಗಳಲ್ಲಿ ಬೆಳವಣಿಗೆ ಕಾಣ್ತಾ ಇರುವ ಈ ಸಂದರ್ಭದಲ್ಲಿ ಅದು ರಾಜಕೀಯ ರಂಗವಿರಬಹುದು, ಕ್ರೀಡಾ ರಂಗ ಇರಬಹುದು, ಸಾಂಸ್ಕೃತಿಕ ರಂಗ ಇರಬಹುದು, ಅಥವಾ ಸಾಮಾಜಿಕ ವಿಚಾರಗಳಿರಬಹುದು. ಈ ಎಲ್ಲ ಬೆಳವಣಿಗೆಗಳನ್ನ ಶೀಘ್ರವಾಗಿ ಮಾತ್ರವಲ್ಲದೆ ನಿಖರವಾಗಿ ತಲುಪಿಸುವಂತಹ ಒಂದು ಅಗತ್ಯ ಇದೆ. ಎಲ್ಲ ನಾಗರಿಕರಿಗೂ ಕೂಡ ಆಗು ಹೋಗುಗಳ ಬಗ್ಗೆ ಪೂರ್ತಿ ಅರಿವು ಇರುವಂತಹ ಒಂದು ಅಗತ್ಯ ಇರುವ ಈ ಕಾಲಘಟ್ಟದಲ್ಲಿ ಈ ಸಂಸ್ಥೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಲಿ. ಜೈ ಶ್ರೀರಾಮ್. ನಮ್ಮ ಆತ್ಮೀಯರಾದಂತಹ ವಾಸುದೇವ್ ಭಟ್ ನೆಕ್ಕರಬಲ್ಕೆ ಇವರ NP ಸುದ್ದಿವಾಹಿನಿಯು ಇದೀಗಲೇ ಮೊದಲ ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸುದ್ದಿವಾಹಿನಿಯು ಒಂದು ದರ್ಪಣದಂತೆ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಒಂದಷ್ಟು ಧಾರ್ಮಿಕವಾಗಿರುವಂತಹ
ಎಲ್ಲ ವಿಷಯವನ್ನು ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ತಂಡಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಸಮಾಜದಲ್ಲಿ ಆಗೋಗುವಂತಹ ಒಳಿತು ಕೆಡುಕುಗಳನ್ನು ನೇರವಾಗಿ ಇದ್ದದ್ದಿದ್ದ ಹಾಗೆ ತಲುಪಿಸುವಂತಹ ಕೆಲಸ ಮಾಡುವಂತಹ ದೊಡ್ಡ ಜವಾಬ್ದಾರಿ ಈ ತಂಡಕ್ಕಿದೆ. ಹಾಗಾಗಿ ಈ ಜಿಲ್ಲಾ ಮಟ್ಟದಲ್ಲಿರುವಂತಹ ಈ ಸುದ್ದಿವಾಹಿನಿಯು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಲಿ ಅಂತ ನಾನು ಕೂಡ ವಾಸುದೇವ ಭಟ್ ಹಾಗೂ ಅವರ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಮತ್ತಷ್ಟು ಒಳಿತಾಗಲಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ತೆ. ನಮ್ಮ ನಡುವೆ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ NP ನ್ಯೂಸ್ ಇವತ್ತು 1 ವರ್ಷದ ಪಯಣವನ್ನು ಮುಗಿಸಿದೆ. ಗ್ರಾಮೀಣ ಭಾಗದ ವರದಿಗಳನ್ನು ಜನರಿಗೆ ಬಿತ್ತಿಸುವುದರ ಮುಖಾಂತರವಾಗಿ ಜನಮಾನಸದಲ್ಲಿರುವಂತಹ ಈ NP ನ್ಯೂಸ್ ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳನ್ನು ನಮಗೆಲ್ಲರಿಗೂ ನೇರವಾಗಿ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅದರ ಮಾಲಕರಾದಂತಹ ಆತ್ಮೀಯರಾದಂತಹ ನರಳ್ಗೆ ವಾಸುದೇವ್ ಭಟ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ NP ನ್ಯೂಸ್ನ ತಂಡದ ಎಲ್ಲ ಸದಸ್ಯರಿಗೂ 1 ವರ್ಷವನ್ನು ಪೂರೈಸಿದ ತಮಗೆ ಅಭಿನಂದನೆಗಳು. ಹೆಚ್ಚಿನವರು ನನ್ನ ಬೈಲೂರಿನವರೇ ಅದರಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರಿ. ಇದೇ ರೀತಿ ಜನರಿಗೆ ಸುದ್ದಿಯನ್ನು ಮುಟ್ಟಿಸುವಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ 1 ವರ್ಷ ಪೂರೈಸಿದ NP ನ್ಯೂಸ್ಗೆ ನನ್ನ ವತಿಯಿಂದ ಅಭಿನಂದನೆಗಳು. ಮುಂದಿನ ನಿಮ್ಮ ಪಯಣ ಸುಖವಾಗಿರಲಿ, ದೇವರು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಲಿ ಎಂದು ನಾನು ಹಾರೈಸುತ್ತೇನೆ. ಉದ್ಯಮಿಗಳು ಹಾಗೂ ಕೊಡುಗು ದಾನಿಯಾದ NP ಗ್ರೂಪ್ನ ಮಾಲಕರಾದ ಶ್ರೀ ವಾಸುದೇವ್ ಭಟ್ ಇವರ ನೇತೃತ್ವದಲ್ಲಿ 1 ವರ್ಷ ಮುಂಚೆ NP ನ್ಯೂಸ್ ಸಂಸ್ಥೆ ಹುಟ್ಟುಹಾಕಿದ್ದಾರೆ. ಮಾಧ್ಯಮ ಅಂತ ಹೇಳಿದರೆ ಮಾಧ್ಯಮ ಸಂಸ್ಥೆಗಳಿಗೆ ಕೆಲವು ಜವಾಬ್ದಾರಿಗಳಿರ್ತದೆ, ಸಮಾಜದ ಪ್ರತಿ ಕೆಲವು ಜವಾಬ್ದಾರಿ ಇರ್ತದೆ. ಅಂಥದ್ರಲ್ಲಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ ಈಗಿನ ಕಾಲಘಟ್ಟದಲ್ಲಿ ಅನ್ಬಯಾಸ್ಡ್ ನ್ಯೂಸ್ ಕೊಡುವ ಕೆಲವು ಸಂಸ್ಥೆಗಳಲ್ಲಿ NP ನ್ಯೂಸ್ ಒಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅದರೊಟ್ಟಿಗೆ ಎಥಿಕಲಿ ಇರ್ಬೋದು, ಮಾರಲಿ ಇರ್ಬೋದು, ಹಾಗೆ ರೆಸ್ಪಾನ್ಸಿಬಲ್ ಜರ್ನಲಿಸಮನ್ನು ಪ್ರಮೋಟ್ ಮಾಡ್ತಾ ಇರುವ ಈ ಸಂಸ್ಥೆಗೆ ನಮ್ಮೆಲ್ಲರ ಶುಭ ಹಾರೈಕೆಗಳು. ಮುಂದಿನ ಇನ್ನೂ ಕೂಡ ಹಲವು ವರ್ಷಗಳು ಈ ಸಂಸ್ಥೆ ಬೆಳಗಲಿ, ಇನ್ನೂ ಹಲವರಿಗೆ ಉದ್ಯೋಗ ಸಿಗುವಂತಾಗಲಿ ಎಂದು ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕಾರ್ಕಳ ಉಡುಪಿ ಪರಿಸರದಲ್ಲಿ ಮನೆ ಮಾತಾಗಿರುವ NP ನ್ಯೂಸ್ ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿದೆ ಎಂಬುದು ನಮಗೆಲ್ಲರಿಗೆ ಹೆಮ್ಮೆಯ ವಿಚಾರ. ಮಾನ್ಯ ವಾಸುದೇವ್ ಭಟ್ ಮತ್ತು ಅವರ ತಂಡ ನಿರಂತರವಾಗಿ ಜನಸಂಪರ್ಕವನ್ನು ಹೊಂದಿ ಈ ಪರಿಸರದ ಹಾಗೂ ಹಳ್ಳಿ ಜನರ ಧ್ವನಿಯಾಗಿ ಈ ಪರಿಸರದಲ್ಲಿ ಧಾರ್ಮಿಕ ಕ್ಷೇತ್ರಗಳ, ಕ್ರೀಡಾ ಕ್ಷೇತ್ರಗಳ ಮತ್ತು ಶೈಕ್ಷಣಿಕ ಶಾಲೆ ಕಾಲೇಜುಗಳ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವುದರ ಮೂಲಕ ಜನಪ್ರಿಯ TV ಚಾನೆಲ್ ಆಗಿ ಈಗ ಮೂಡಿ ಬಂದಿದೆ. ಈ ಪರಿಸರದಲ್ಲಿ ಮನೆ ಮಾತಾಗಿರುವ NP ನ್ಯೂಸ್ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಮನೆ ಮಾತಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಶುಭವಾಗಲಿ. NP ನ್ಯೂಸ್ ನಮ್ಮ ಮಿತ್ರರಾದ ವಾಸುದೇವ್ ಭಟ್ ಅವರು ಸುಮಾರು 1 ವರ್ಷಗಳಿಂದ ಈ ಒಂದು ನ್ಯೂಸ್ ಚಾನಲ್ ಮಾಡ್ತಾ ಬರ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಸಮಾಜದ ಸಂದೇಶವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನಷ್ಟು ಹೋದ ದಾರಿ ಕಮ್ಮಿ ಇದೆ, ಮುಂದೆ ಸಾಗುವ ದಾರಿ ತುಂಬ ಇದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾಕೆಂದರೆ ಅವರ ಜೀವನವೇ ಒಂದು ಪಾಠ. ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಬಂದಿದ್ದಾರೆ. ಮುಂದೆ ಸಹ ಸಮಾಜವನ್ನು ತಿದ್ದುವ, ನಮ್ಮ ಎಲ್ಲ ಸಂಸ್ಕೃತಿ ಸಂಸ್ಕಾರ ಎಲ್ಲ ವಿಚಾರವನ್ನು ಜನರಿಗೆ ಮುಟ್ಟುವಂಥ ಕೆಲಸ ಇದರ ಮೂಲಕ ಆಗಿ ಎಲ್ಲ ಜನರಿಗೆ ಒಳಿತು ಮಾಡುವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಆತ್ಮೀಯ ವಾಸುದೇವ್ ಭಟ್ ಅವರು ಕಳೆದ 1 ವರ್ಷದಲ್ಲಿ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅಪೂರ್ವ ಮತ್ತು ಅನನ್ಯ. ಅವರ ಈ ಸಾಧನೆಯನ್ನು ನಾನು ಅಭಿನಂದಿಸ್ತೇನೆ. ಸಮಾಜದ ಕಷ್ಟ ಸುಖಗಳಿಗೆ ಕನ್ನಡಿ ಹಿಡಿಯುವ ಮೂಲಕ ಸಮಾಜದ ಒಳಿತನ್ನು ಬಯಸುವ ಅವರ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ, ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಪತ್ರಿಕೋದ್ಯಮದಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ NP ನ್ಯೂಸ್, ವಾಸುದೇವ್ ಭಟ್ಟರ ಸಾರಥ್ಯದ NP ಗ್ರೂಪ್ಸ್ನ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ NP ನ್ಯೂಸ್ 1 ವರ್ಷಗಳನ್ನು ಪೂರೈಸಿದೆ. ಜನಪರ ಕಾಳಜಿಯೊಂದಿಗೆ, ಸತ್ಯಾಂಶಗಳ ವರದಿಯೊಂದಿಗೆ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ NP ನ್ಯೂಸ್ನ ಎಲ್ಲ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಸಾಮಾಜಿಕ ಕಳಕಳಿಯ ಜನಪರದ ವಿಚಾರಗಳನ್ನು ತರುವ ಮುಖಾಂತರ NP ನ್ಯೂಸ್ ಒಂದು ಮಾದರಿ ಸಂಸ್ಥೆಯಾಗಿ ಮೂಡಿ ಬರಲಿ ಅಂತ ಆಶಿಸ್ತೇನೆ. ಸತ್ಯವೇ ಶಕ್ತಿ ಎಂಬ ಧ್ಯೇಯದಿಂದ NP ನ್ಯೂಸ್ ಇನ್ನು ಎತ್ತರ ಶಿಖರಗಳನ್ನು ತಲುಪಲಿ ಎಂಬುದು ನನ್ನ ಆಸೆ. NP ನ್ಯೂಸ್ಗೆ 1 ವರ್ಷ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು.
ಆಲ್ ದ ವೆರಿ ಬೆಸ್ಟ್. ಈ ಹಾರೈಕೆಗಳು ನಮಗೆ ಕೇವಲ ಪ್ರೋತ್ಸಾಹವಲ್ಲ, ನಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ. ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲ ಹೀಗೆಯೇ ಮುಂದುವರಿಯಲಿ. ನಮ್ಮ ಈ ಪಯಣದಲ್ಲಿ ಸಹಕರಿಸಿದ ವೀಕ್ಷಕರಿಗೆ ಮತ್ತು ಜಾಹೀರಾತುದಾರರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಸತ್ಯದ ಹಾದಿಯಲ್ಲಿ ಸದಾ ನಿಮ್ಮೊಂದಿಗೆ NP ನ್ಯೂಸ್, ಇದು ಭರವಸೆಯ ಬೆಳಕು.